ನಮ್ಮ ಸರ್ಕಾರ ರೈತರಿಗೆ ಯಾವುದೇ ತೊಂದರೆ ಆಗದಾಗೆ ಬರ ನಿರ್ವಹಣಾ ವಿಚಾರದಲ್ಲಿ ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೇವೆ. ರೈತರು ಆತಂಕ ಪಡುವ ಅಗತ್ಯವಿಲ್ಲ ಎಂದು ಸಚಿವ ಟಿ ರಘುಮೂರ್ತಿಯವರು ತಿಳಿಸಿದರು. ಮೊಳಕಾಲ್ಮೂರು ಚಳ್ಳಕೆರೆ ಇಡೀ ರಾಜ್ಯದಲ್ಲಿ ಹಿಂದುಳಿದ ಪ್ರದೇಶಗಳಾಗಿವೆ. ಅದರ ಜೊತೆಗೆ ಅತ್ಯಂತ ಕಡಿಮೆ ಮಳೆ ಬೀಳುವ ಪ್ರದೇಶವೂ ಇದಾಗಿದೆ. ನಮ್ಮ ಜಿಲ್ಲೆಯಲ್ಲಿ ಸುಮಾರು 3 ಲಕ್ಷ ರೈತರಿದ್ದಾರೆ. ಅಧಿಕಾರಿಗಳ ಮಾಹಿತಿ ಪ್ರಕಾರ 2,54,000 ಇನ್ಶೂರೆನ್ಸ್ ಮಾಡಿಸಿದ್ದಾರೆ. ಸುಮಾರು 83% ಇನ್ಶೂರೆನ್ಸ್ ಮಾಡಿಸಿದ್ದಾರೆ. ಇದರ ಸಂಪೂರ್ಣ ಮಾಹಿತಿಯನ್ನು ಸರ್ಕಾರಕ್ಕೆ ನೀಡುತ್ತೇನೆ ಎಂದು ಸಚಿವರು ಮತ್ತು ಚಿತ್ರದುರ್ಗ ಜಿಲ್ಲಾ ಪ್ರಕೃತಿ ವಿಕೋಪ ಪರಿಹಾರ ಕಾರ್ಯಗಳ ಉಸ್ತುವಾರಿ ಸಚಿವರಾದ ಟಿ ರಘುಮೂರ್ತಿಯವರು ತಿಳಿಸಿದರು. ಮೊಳಕಾಲ್ಮೂರು ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಸೋಮವಾರ ನಡೆದ ಪ್ರಕೃತಿ ವಿಕೋಪ ನಿರ್ವಹಣಾ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ನಿಮ್ಮೆಲ್ಲರ ಆಶೀರ್ವಾದ ಮತ್ತು 7 ಬಾರಿ ಗೆದ್ದಿರುವ NY ಗೋಪಾಲಕೃಷ್ಣ ಅವರ ಆಶೀರ್ವಾದದಿಂದ ಈ ಸ್ಥಾನ ಸಿಕ್ಕಿರುವುದು ನನ್ನ ಭಾಗ್ಯ. ನಾನು ಎಲ್ಲ ಶಾಸಕರ ಮಾರ್ಗದರ್ಶನದಲ್ಲೇ ಮುನ್ನಡೆಯುತ್ತೇನೆ ಎಂದರು. ಇದೇ ವೇಳೆ ಎಲ್ಲ ಅಧಿಕಾರಿಗಳು ಗಮನವಿಟ್ಟು ಕೆಲಸ ಮಾಡಬೇಕು ಎಂದು ಅಧಿಕಾರಿಗಳಿಗೆ ಚಳಿ ಬಿಡಿಸಿದರು. ಜಿಲ್ಲಾ ಮತ್ತು ತಾಲೂಕು ಅಧಿಕಾರಿಗಳು ಗಮನವಿಟ್ಟು ಕೆಲಸ ಮಾಡಬೇಕು. ರೈತರಿಗೆ ಮತ್ತು ಜನಗಳಿಗೆ ತೊಂದರೆ ಆಗದ ಹಾಗೆ ಕಾರ್ಯನಿರ್ವಹಿಸಿ. ಇಲ್ಲದಿದ್ದಲ್ಲಿ ನಿಮ್ಮ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳುತ್ತೇನೆ ಎಂದರು. ರೈತರು 29,717 ಹೆಕ್ಟೇರ್ ಈರುಳ್ಳಿ, ಶೇಂಗಾ, ತೊಗರಿ, ಹತ್ತಿ ಬೆಳೆಗಳನ್ನು ಬೆಳೆದು ಜನ ಬದಲಾವಣೆಯಾಗಿದ್ದಾರೆ. ರೈತರು ಯಾವುದೇ ಆತಂಕ ಪಡುವ ಭಯವಿಲ್ಲ. ಇನ್ಶೂರೆನ್ಸ್ ಬಂದೇ ಬರುತ್ತದೆ ಎಂದರು. ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳು, ಉಪವಿಭಾಗಾಧಿಕಾರಿಗಳು, ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತು ಎಲ್ಲ ಅಧಿಕಾರಿಗಳು ಹೆಚ್ಚಿನ ಗಮನ ಹರಿಸಿ ಕೆಲಸ ಮಾಡಬೇಕು ಎಂದು ಇದೇ ವೇಳೆ ತಿಳಿಸಿದರು. ಸಾರಿ ಶಾಸಕರಾದಂಥವರು, ಗೋವಿಂದನವರು 4 ಸಾರಿ ಆದಂಥವರು, ವೀರಭದ್ರವರು 1ನೇ ಬಾರಿ ಆಗಿದ್ದಾರೆ. ಖಂಡಿತವಾಗ್ಲೂ ನಾನು 3ನೇ ಬಾರಿ ಆಗಿದ್ದೀನಿ. ನಾನು ಅದನ್ನೇ ಅಥವಾ ಇಳಿಸಲಿಕ್ಕೆ ಇರ್ಬೋದು, ಆದರೆ ನನಗೆ ಏನು ನಮಗೆ ಸಂಸ್ಕೃತದಲ್ಲಿ ಸಿಕ್ಕಿದೆ ಅವರ ಇಬ್ಬರಿಗಿಂತ ನನಗೆ ಒಂದು ಏನು ನನಗೆ ಏನು ಎಲ್ಲ ಕಡೆ ನಾನು ಬಹುಶಃ ಅದೃಷ್ಟ ಯೋಗ್ಯತೆ ಖಂಡಿತವಾಗೂ ನನಗೆ ಯೋಗ್ಯತೆ ಅನ್ನೋದಕ್ಕೆ ನನಗೆ ಯೋಗ ಬಂದಿದೆ. ಕಂಡವರಿಗೆ ಎಲ್ಲ ಯೋಗ್ಯತೆ ಎಲ್ಲ ಇದೆ. ಅದನ್ನು ಅವ್ರ ಸ್ಥಾನದಲ್ಲಿ ನಾನು ಇದ್ದಿದ್ರೆ ಅವರು ಬಹಳ ದೊಡ್ಡ ಮಾತುಗಳನ್ನ, ಸಮಾಧಾನದ ಮಾತುಗಳನ್ನ ನನಗೆ ಎನ್ಕರೇಜಿಂಗ್ ಮಾತುಗಳನ್ನ ಆಡಿದ್ದಾರೆ. ಬಹುಶಃ ಅವ್ರ ಸ್ಥಾನದಲ್ಲಿ ನಾನಿದ್ದಿದ್ರೆ ಆ ಥರ ಮಾತುಗಳು ನನಗೆ ಬರ್ತಿದ್ದಿಲ್ಲ, ಗೊತ್ತಿಲ್ಲ. ಅವ್ರಿಗೆ ನಿಜವಾಗ್ಲೂ ನಾನು ಈ ಸಂದರ್ಭದಲ್ಲಿ ಅನಂತ ನಮಸ್ಕಾರಗಳನ್ನ ಸಲ್ಲಿಸ್ತೀನಿ. ಅದೇ ರೀತಿ ಗೋಲ್ಡನ್ನೂ ಕೂಡ ನಮ್ಮ ಪ್ರತಿಯೊಂದು ಅವ್ರಿಗೆ ಅಧ್ಯಕ್ಷದಿಂದ ಹಿರಿಯರಲ್ಲಿ ಜೊತೆಗಿದ್ರು ಸಂಖ್ಯೆಯಲ್ಲಿ ಕೆಲಸ ಇರೋದು ಒಟ್ಟಾರೆಯಾಗಿ ಜೊತೆಯಾಗಿ ಯಾವತ್ತೂ ಕೂಡ ಈ ರಾಜ್ಯದ 13-15 ಅಣ್ಣವರು ಬಳ್ಳಾರಿಯಲ್ಲಿ ಶಾಸಕರಾಗಿದ್ದು ಇಲ್ಲಿ ಅಭಿವೃದ್ಧಿ ಕೆಲಸಗಳಿಗೆ ಡಿ ರಾಜೇಂದ್ರನವರು ನಮಗೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದರು. ಆ ಸಂದರ್ಭದಲ್ಲಿ ನಾನು, ಗೋವಿಂದಣ್ಣವರು, ಸುಧಣ್ಣವರು ನಾವೆಲ್ಲರೂ 4 ಜನ ಶಾಸಕರಿದ್ದೇವೆ. ಅಂದಿನಿಂದ ನಾವು ಮೊಳಕಾಲ್ನಲ್ಲಿ ಬಳ್ಳಾರಿ ಕೂಡ ಚಿತ್ರದುರ್ಗ ಜಿಲ್ಲೆಗೆ ವಾಟರ್ ಸಪ್ಲೈ ಇರ್ಬೋದು, ಬೇರೆ ಮೇಜರಿಗೆಲ್ಲ ತುಂಗಭದ್ರಾ ನೀರಿನ ಯೋಜನೆ ಇರ್ಬೋದು. ಆ ಸಂದರ್ಭದಲ್ಲಿ ಸಾಂಘಿಕವಾಗಿ ನಾವೆಲ್ಲ ಹೋಗಿ ಅದನ್ನ ಮಾಡುವಂತ ಕೆಲಸ ಮಾಡಿದ್ವಿ. ಈಗಲೂ ಕೂಡ ಅವ್ರ ಮಾರ್ಗದರ್ಶನ, ಇಬ್ಬರ ಮಾರ್ಗದರ್ಶನ ನಮ್ಮ ಪ್ರತಿಯೊಬ್ಬರ ನಾವೆಲ್ಲರೂ ಬಹುಶಃ ರಾಜಕೀಯದಲ್ಲಿ ನಾವೆಲ್ಲರೂ ಬಹಳಷ್ಟು ಕಳೆದಿದ್ದಲ್ಲ. ನಾವೆಲ್ಲ ಬಂದಿದ್ದು ಕೇವಲ 15 ವರ್ಷದಿಂದ ನಾವು ಇರ್ಬೋದು. ಅವರು 30-40 ವರ್ಷದಿಂದ ಅವರ ಸೇವೆ ಇದೆ. ಗೋವಿಂದರ ಸೇವೆ, ಗೋಪಾಲನ ಸೇವೆ, ಅವ್ರ ನಿರ್ದೇಶನವನ್ನ ಪಾಲನೆ ಮಾಡ್ತಾ ಒಗ್ಗಟ್ಟಾಗಿ ಈಗಾಗಲೇ ಭದ್ರಾ ಮೇಲ್ದಂಡೆ ಸೇರಿ ಅವರು ಈಗಾಗಲೇ ಹೇಳಿದರು, ಮುಖ್ಯಮಂತ್ರಿಗಳನ್ನ ಕೇಳಿದ್ರು. ಯಾಕಂದ್ರೆ ನಮಗೆ ಫಂಡ್ ಅಭಿವೃದ್ಧಿ ಕೇಂದ್ರ ಸರ್ಕಾರದವರು ಪ್ರಾಮಿಸ್ ಮಾಡಿ 5,300 ಕೋಟಿ ಕೊಡ್ತೀವಂತ 22ರಲ್ಲಿ ಹೇಳಿದ್ರು, ಕೊಡ್ಲಿಲ್ಲ. ಅದಾದ ನಂತರ ಸ್ವಲ್ಪ ನೆನಪುಗಳಿಗೆ ಬಿದ್ದಿದೆ. ಅವರು ಉತ್ತಮವಾದ ಸಭೆಯನ್ನ ಮುಖ್ಯಮಂತ್ರಿಗಳಲ್ಲಿ ಮಂಡನೆ ಮಾಡಿ ಬೇಡಿಕೆ ಇದೆ. ಯಾಕಂದ್ರೆ KMRCನಲ್ಲಿ ಈಗ ನಮಗೆ 3 ತಾಲೂಕು, ಚಿತ್ರದುರ್ಗ, ಹೊಸದುರ್ಗ ಮತ್ತೆ ಹೊಳಲ್ಕೆರೆ ಮಾತ್ರ ಇದೆ. ಅದು ಈಗ ಇತ್ತೀಚೆಗೆ ನಮಗೆ ಮೊಳಕಾಲ್ಮೂರು, ಚಿತ್ರದುರ್ಗ, ಚಳ್ಳಕೆರೆ ಮತ್ತು ಹಿರಿಯೂರಿಗೆ ಎಜುಕೇಶನ್ ಮತ್ತು ಹೆಲ್ತ್ಗೆ ಕೊಟ್ಟಿದ್ದಾರೆ. ಇದಕ್ಕೆ ಏನು ಕುಡಿಯೋ ನೀರಿದೆ ಅದಕ್ಕೆ ನಾವು KMRCನ ಪಡೆದ್ರೆ ಬಹುಶಃ ಬಹುದೊಡ್ಡ ಯೋಜನೆ ಎಲ್ಲ ಚಿತ್ರದುರ್ಗ ಜಿಲ್ಲೆಯ ಜನರ ಕನಸು ಬಹಳಷ್ಟು. ಅದನ್ನ ಬೇಡಿಕೆ ಇಟ್ಟಿದ್ದಾರೆ. ಮತ್ತೆ ಮುಖ್ಯಮಂತ್ರಿ ಕೂಡ ಹೇಳಿದ್ದಾರೆ, ಇವೆಲ್ಲ ಬಂದು ಡಿಸ್ಕಷನ್ ಮಾಡಿ ಅಂತ. ನಾವೆಲ್ಲ
ಅಣ್ಣವರು ಗೋವಿಂದಣ್ಣವರು ಮತ್ತು ವಿಶೇಷ ಪ್ಯಾಕೇಜ್ ಸಿಗುವಂಥ ಚಾನ್ಸಸ್ಸು ಮೊಳಕಾಲ್ಮೂರು ಮತ್ತು ಚಳ್ಳಕೆರೆ ಪ್ರದೇಶಕ್ಕೆ ಏನಾದರೂ ಇದೆಯಾ? ಈಗ ನೀವು ಇವಾಗಲೇ ಕೇಳಿದಂತೆ ನಾವು ಈಗಾಗಲೇ ನೀನು 3ನೇ ತಾರೀಕು ನಾವು ಪ್ರಮಾಣ ವಚನ ಸ್ವೀಕಾರ ಮಾಡಿದ ನಂತರ 5ನೇ ತಾರೀಕಿಂದ ಈ ಜಿಲ್ಲೆಯಲ್ಲಿ ಹಿರಿಯೂರು, ಚಳ್ಳಕೆರೆ, ಹೊಸದುರ್ಗ, ಹೊಳಲ್ಕೆರೆ, ಇವತ್ತು ಮೊಳಕಾಲ್ಮೂರಿನಲ್ಲಿದ್ದೀವಿ. ಒಂದೊಂದು ತಾಲೂಕಿನಲ್ಲಿ ಒಂದೊಂದು ಬೆಳೆಗಳು ಇದಿರುತ್ತೆ. ಅದಕ್ಕೆ ತಕ್ಕಂತೆ ನಾವೆಲ್ಲ ಮಾಹಿತಿಯನ್ನು ಸಂಗ್ರಹ ಮಾಡಿ ನಾವು ವರದಿಯನ್ನು ಕೊಡೋಂಥ ಕೆಲಸ ನಾನು ಮಾಡ್ತೀನಿ. ಬಹುಶಃ ಇವತ್ತೆಲ್ಲ ಮುಗಿದು ನಾಳೆಗೆ ಡಿಸ್ಟಿಕ್ ಲೆವೆಲಲ್ಲಿ ಮೀಟಿಂಗ್ ಮಾಡಿ ಅಲ್ಲಿನೂ ಕೂಡ ಕನ್ಸಲ್ಟ್ ರಿಪೋರ್ಟ್ ತೊಗೊಂಡು ವರದಿಯನ್ನು ಕೊಡ್ತೀವಿ. ನೀವೇನು ಚಳ್ಳಕೆರೆ, ಮೊಳಕಾಲ್ಮೂರು ಇದೆ ಅಂದರೆ ಖಂಡಿತವಾಗ್ಲೂ ಕೂಡ ಚಳ್ಳಕೆರೆ, ಮೊಳಕಾಲ್ಮೂರು ಇಡೀ ರಾಜ್ಯದಲ್ಲೇ ಹಿಂದುಳಿದಿರ್ತಕ್ಕಂಥ ಪ್ರದೇಶಗಳು, 2 ತಾಲೂಕುಗಳು, ಅವಳಿ ತಾಲೂಕುಗಳು, ಜೊತೆಗೆ ಅತ್ಯಂತ ಕಡಿಮೆ ಮಳೆ ಬೀಳೋಂಥ ಪ್ರದೇಶ. ಇದಕ್ಕೆ ನಾವೇನೀಗ ಇನ್ಶೂರೆನ್ಸನ್ನು ಮಾತಾಡ್ತಾ ಇದ್ದೀವಿ ಇಷ್ಟೊತ್ತು. ಬಹುಶಃ ಈ 3 ಲಕ್ಷ ಇಲ್ಲಿ ರೈತರಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ. ಆ 3 ಲಕ್ಷ ರೈತರಲ್ಲಿ ಸುಮಾರು ಈಗಾಗಲೇ ಹಾರ್ಟಿಕಲ್ಚರ್ ಅವರು ಅಧಿಕಾರಿಗಳ ಮಾಹಿತಿ ಪ್ರಕಾರ ಸುಮಾರು 2,54,000 ಜನ ಮಾಡಿದ್ದಾರೆ. ಸುಮಾರು 82-83% ಮಾಡಿದ್ದಾರೆ. ನಾವು ಅದು ಎಸ್ಪೆಷಲಿ ಇದರಲ್ಲಿ ಮೊಳಕಾಲ್ಮೂರಿನಲ್ಲಿ ಇವಾಗ ಕೇಳಿದಾಗ 87% ಇದೆ. ನಮ್ಮ ಚಳ್ಳಕೆರೆನಲ್ಲೂ ಕೂಡ 80% ಇದೆ. ಹಾಗಾಗಿ ಈ ಥರ ಒಂದು ವ್ಯವಸ್ಥೆ ಅಂದರೆ ನಾನು ಈಗಾಗಲೇ ಕಳೆದ 15 ದಿವಸಕ್ಕೆ ಮೊದಲು ಅಂದರೆ 31 ಜುಲೈಗೆ ಇನ್ಶೂರೆನ್ಸ್ ಲಾಸ್ಟ್ ಇತ್ತು. ನಾನು DCC ಬ್ಯಾಂಕ್ ಅಧ್ಯಕ್ಷರಾಗಿ ಅಲ್ಲಿನೂ ಕೂಡ 55,000 ಜನ ರೈತರು ನಮ್ಮ ಬ್ಯಾಂಕಲ್ಲಿ ಲೋನ್ ತೊಗೊಂಡು ಇನ್ಶೂರೆನ್ಸ್ ಮಾಡಬೇಕಾಗಿತ್ತು. ಅದರ ಮುಖಾಂತರ ಮಾಡೋದಿತ್ತು. ನಾವೆಲ್ಲ ಜಿಲ್ಲೆಗೆ ಮಾಹಿತಿಯನ್ನು ಕೊಡೋಂಥ ಕೆಲಸ ಮಾಡಿದ್ವಿ. ಒಟ್ಟಾರೆ ಹೋದ ಸಾರಿ 88,000 ರೈತರು ಮಾಡಿಸಿದ್ರು. ಈ ಸಾರಿ 2,54,000 ಜನ ನಾವು ಮಾಡಿದ್ದಾರೆ. ಇನ್ನೂ 4ನೇ ಹೋಬಳಿನಲ್ಲಿ ರಾಗಿಗೆ ಇನ್ನೂ ಟೈಮ್ ಇದೆ, ಅಂದರೆ 14ನೇ ತಾರೀಕುವರೆಗೂ. ಹೊಸದುರ್ಗದಲ್ಲಿದೆ, ಹೊಳಲ್ಕೆರೆನಲ್ಲಿ ಈ ಥರ ಇದೆ. ಅದ್ರ ಮುಖಾಂತರ ರೈತರಿಗೆ ನಾವು ವಿಶೇಷ ಪ್ಯಾಕೇಜ್ ಅನ್ನೋದಕ್ಕಿಂತ ಈ ಇನ್ಶೂರೆನ್ಸಲ್ಲಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಇದೆಯಲ್ಲ, ಅದರಲ್ಲಿ ಅವ್ರಿಗೆ ಉಪಯೋಗ ಮಾಡಿಕೊಡೋಂಥದ್ದು. ಮತ್ತು ನಾವು ಈ ವರದಿಯನ್ನು ತೊಗೊಂಡು ರಾಜ್ಯ ಸರ್ಕಾರ ಕೊಡ್ತೀವಿ, ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಕೊಡುತ್ತೆ. ಮುಂದಿನ ದಿನಗಳಲ್ಲಿ ಅದಕ್ಕೆ ಒತ್ತಾಯ ಏನು ರೈತರಿಗೆ ಪೂರಕವಾಗಿ ಅವ್ರಿಗೆ ಯಾವ ರೀತಿಯಾಗಿ ಸಹಾಯ ಮಾಡಬೇಕು ಅದನ್ನು ಮಾಡೋಂಥ ಕೆಲಸ ಮಾಡ್ತೀವಿ. ಸರ್, ನೂತನ ಸಚಿವರಿಗೆ ಇವತ್ತೇ ಖಾತೆ ಹಂಚಿಕೆ ಫೈನಲ್ ಆಗುವಂಥ ಚಾನ್ಸಸ್ ಇದೆ. ತಮಗೆ ಯಾವ ಖಾತೆ ಸಿಗುವಂಥ ನಿರೀಕ್ಷೆ? ನಾವು ನೋಡಿ, ನಾನು ಈಗಾಗಲೇ ಭಾಳಷ್ಟು ಕಡೆ ಹೇಳ್ತೀನಿ, ನಮಗೆ ಮಂತ್ರಿ ಸಿಕ್ಕಿರೋದೇ ಒಂದು ದೊಡ್ಡ ಇದು. ಯಾಕಂದರೆ ನಮ್ಮ ಅಣ್ಣವರಿದ್ದಾರೆ, ಗೋವಿಂದಣ್ಣವರಿದ್ದಾರೆ, ನಮ್ಮ ಜಿಲ್ಲೆಯಲ್ಲಿ ಹಿರಿಯ 2 ಶಾಸಕರಿದ್ದಾರೆ. ಅವ್ರನ್ನ ಹೊರತುಪಡಿಸಿ ಕೂಡ ಎಲ್ಲೋ ಒಂದು ಕಡೆಗೆ ನಮಗೆ ಸಚಿವ ಪದವಿ ಕೊಟ್ಟಿದ್ದಾರೆ. ಅದರಲ್ಲೂ ಕೂಡ ನನಗೆ ಅದು ಬೇಕು ಇದು ಬೇಕು ಅಂತ ನಾನು ಏನು ಹೇಳೋದಿಲ್ಲ. ಅವ್ರು ಯಾವ್ದು ಜವಾಬ್ದಾರಿ ವಹಿಸ್ತಾರೆ ಆ ಖಾತೆಗೆ ತಕ್ಕಂತೆ, ಜನರ ನಿರೀಕ್ಷೆ ತಕ್ಕಂತೆ ನಾನು ಕೆಲಸ ಮಾಡ್ತೀನಿ. ಸರ್, ಈಗ ಇದೇ ಸಂದರ್ಭದಲ್ಲಿ ಮೊಳಕಾಲ್ಮೂರು ಕ್ಷೇತ್ರದ ಶಾಸಕರಾದ NY ಗೋಪಾಲಕೃಷ್ಣ ಮಾತನಾಡಿ, ನನಗೆ ಸಚಿವ ಸ್ಥಾನ ವಿಚಾರದಲ್ಲಿ ನೋವಿದೆ. ನೋವು ಭರಿಸೋ ಶಕ್ತಿ ದೇವರು ಕೊಟ್ಟಿದ್ದಾರೆ. ಭಗವಂತ ನಿನಗೆ ಆಶೀರ್ವಾದ ಮಾಡಿದ್ದಾರೆ. ನಿನಗೆ ಒಳ್ಳೆಯದಾಗಲಿ ಎಂದು ಸಚಿವರಾದ ರಘುಮೂರ್ತಿ ಅವರಿಗೆ ತಿಳಿಸುತ್ತಾ, ಚಳ್ಳಕೆರೆ, ಮೊಳಕಾಲ್ಮೂರು ಒಂದೇ ಎಂದು ತಿಳಿದು ಉತ್ತಮ ಅನುದಾನ ತಂದು ನೀವು ತೆಗೆದುಕೊಂಡು ನಮ್ಮ ತಾಲೂಕು ಉತ್ತಮ ಅವಕಾಶ ಮಾಡಿಕೊಡಬೇಕು ಎಂದರು. ನಾನು ಬೇರೆ ಯಾವ ವಿಚಾರವೂ ಮಾತನಾಡುವುದಿಲ್ಲ. ನನಗೆ ಕ್ಷೇತ್ರದ ಅಭಿವೃದ್ಧಿ ಮುಖ್ಯ. ಸಚಿವರಾದ ರಘುಮೂರ್ತಿ, ವೀರೇಂದ್ರ ಪೊಪ್ಪಿ ಎಲ್ಲರೂ ಒಂದೇ. ಇದು ನಿಮ್ಮ ಪ್ರದೇಶ, ಅಭಿವೃದ್ಧಿ ಮಾಡೋಣ ಎಂದು ತಿಳಿಸಿದರು. ನಾನು ನಿಮ್ಮ ನಿರ್ಧಾರಕ್ಕೆ ಬದ್ಧನಾಗಿರುತ್ತೇನೆ. ಕ್ಷೇತ್ರದ ಅಭಿವೃದ್ಧಿಗೆ ಹೆಚ್ಚು ಒತ್ತು ಕೊಟ್ಟು ಉತ್ತಮ ಅಭಿವೃದ್ಧಿ ಮಾಡೋಣ ಎಂದು ತಿಳಿಸಿದರು. ಚಿತ್ರದುರ್ಗ ಜಿಲ್ಲೆಯನ್ನು ಅಭಿವೃದ್ಧಿ ಮಾಡಲು ಎಲ್ಲಾ ಪ್ರಯತ್ನ ಎಲ್ಲರೂ ಸೇರಿ ಮಾಡಬೇಕಿದೆ ಎಂದು ಇದೇ ವೇಳೆ ತಿಳಿಸಿದರು. ಪಟ್ಟಣದಲ್ಲಿ ನಡೆಯುವ ಸಂತೆ ವಿಚಾರವಾಗಿ ಚರ್ಚಿಸಲಾಯಿತು. ಸಭೆಗೆ ಮುಂಚಿತವಾಗಿ ಬೀಜಿಕೆರೆ ಗ್ರಾಮದಲ್ಲಿ ಬರವೀಕ್ಷಣೆ ಮಾಡಿದರು. ರಾಯಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರವೀಕ್ಷಣೆ ಮಾಡಿ ರೈತರಿಗೆ ಇನ್ಶೂರೆನ್ಸ್ ವಿಚಾರದಲ್ಲಿ ಉತ್ತಮ ಸಲಹೆ ನೀಡಿದರು. ಜನರಲ್ ಕ್ಯಾಟಗರಿಯಲ್ಲಿ ನನ್ನ ಆಯ್ಕೆ ಮಾಡಿ ನಾನು ಮತ್ತೆ ಮಾಡಬೇಕು ಕೇಳೋದಿಲ್ಲ. ಎಸ್ ಟಿ ಕ್ಯಾಟಗರಿ ಆ ಕ್ಯಾಟಗರಿ ಅಂತ ನಾನು ಕೇಳಕ್ ಹೋಗಲಿಲ್ಲ. ಕೇಳೋದು ನಿಜ, ಆದರೂ ಕೂಡ ಈ ಅನುಭವ ನಾನು ಸಾಕಷ್ಟು ಅನುಭವಿಸ್ಬಿಟ್ಟಿದ್ದೀನಿ ಜೀವನದಲ್ಲಿ. ನಾನು ಏನೂ ನೋಡ್ಕೊಂಡಿಲ್ಲ. ಭಗವಂತ ನಿಂತ್ಕೊಂಡಿದ್ದಾನೆ, ನಿಮ್ಗೆ ಒಳ್ಳೆ ಅದೃಷ್ಟ ಹೊಂದಿದೆ, ಮಂತ್ರಿ ಆಗಿದೆಯಾ, ಮುಂದೆ ಭವಿಷ್ಯ ಕೂಡ ಚೆನ್ನಾಗಿರಲಿ. ಏನಂದ್ರೆ ಈ ಚಳ್ಳಕೆರೆ ತಾಲೂಕಿನಲ್ಲಿ ಇನ್ನೂ ಸತತವಾಗಿ ಇನ್ನೂ ಗೆಲ್ಲಬೇಕು, ಮುಂದಿನ ಭವಿಷ್ಯ ಕೂಡ ನೀವು ನೋಡ್ಕೋಬೇಕಾಗಿ. ಹೀಗಾಗಿ ಚಳ್ಳಕೆರೆ ಬೇರಲ್ಲ, ಮೊಳಕಾಲ್ಮೂರು ಬೇರಲ್ಲ, ಇವೆರಡೂ ಒಂದಾಗಿ ನೀವು ರೂಪಿಸ್ಕೊಂಡು ನಮ್ಮದೇ ತಾಲೂಕುಗಳನ್ನ ಭಾವನೆ ಇಟ್ಕೊಂಡು ಬರ್ತಕ್ಕಂಥ ಅನುದಾನಗಳಲ್ಲಿ ನೀವು 4 ಕಡೆ ಕಡಿಮೆ ಮಾಡ್ಕೊಂಡು 4 ಕಡೆ ಹೆಚ್ಚು ಮಾಡಿ ರೂಪಾಯಿ ಬಂದರೆ ರೂಪಾಯಿದಲ್ಲಿ 4 ಕಡೆ ನಮಗೆ ಹಾಕಿ ಈ ಊರನ್ನ ಉದ್ಧಾರ ಮಾಡ್ರಿ. ಮುಂದೆ ಅವಕಾಶ ಸಿಕ್ಕರೆ ನೀವೇನೇ ಇಲ್ಲಿ ಬಂದು ಕಂಟೆಸ್ಟ್ ಮಾಡಿ MLA ಆಗಿ ನೀವು ಇಲ್ಲಿಂದಲೂ ಗೆದ್ದು ಹೋಗ್ತಕ್ಕಂಥ ವ್ಯವಸ್ಥೆಗಳು ಕೂಡ ಆಗ್ಬೇಕು. ಅದರಿಂದ ನಾನು ಮನಸ್ಫೂರ್ತಿಯಾಗಿ ಹೇಳ್ತೀನಿ, ಯಾವ ನೋವು ಇಲ್ಲ, ನಲಿವು ಇಲ್ಲ. ಈ ವಿಚಾರದಲ್ಲಿ ಯಾವ ವಿಚಾರದಲ್ಲೂ ಮಾತಾಡಕ್ಕೆ ಹೋಗೋದಿಲ್ಲ. ನಾನು ನನಗೆ ಬೇಕಾಗಿರ್ತಕ್ಕಂಥದ್ದು ಏನಂದ್ರೆ ಈ ಕ್ಷೇತ್ರದ ಉದ್ಧಾರ.
ಉದ್ಧಾರ ಆಗಬೇಕು. ಉದ್ಧಾರಕ್ಕೆ ಏನ್ ಬೇಕೋ ಆ ಪ್ರಯತ್ನ ನಾವೆಲ್ಲ ಸಾಥ್ ಕೊಡ್ತೀವಿ. ಗೋವಿಂದಪ್ಪರ್ ಆಗಲಿ, ನಾನಾಗ್ಲಿ, ನಮ್ಮ ಪಪ್ಪಿ ಆಗಲಿ ಎಲ್ಲ ಜೊತೆಗಿದ್ದೀವಿ. ಯಾವುದಕ್ಕೂ ಹಿಂದೆ ನೆನ್ಕೊಡ್ಬೇಡ್ರಿ. ಯಾವ ವಿಚಾರದಲ್ಲಿ ನೀವು ಯೋಚನೆ ಮಾಡ್ಬೇಕು ಅವೆಲ್ಲ ನಿಮ್ ಜೊತೆಗಿದ್ದು ಧಾರಾಳವಾಗಿ ಕೆಲಸ ಮಾಡ್ಕೊಳ್ಳಿ. ಯಾವ ಟೈಮ್ಲೆಲ್ಲ ಕರೀತು ಅದ್ರ ಜೊತೆಗಿರ್ತೀವಿ, ಯಾವ ಮೀಟಿಂಗ್ ಅಲ್ಲ ಕರೀತು ಅದ್ರ ಜೊತೆಗಿರ್ತೀವಿ. ನೀವೇನ್ ನಿರ್ಧಾರ ತಗೊಂಡಿದ್ರು ಅದ್ರ ಹಿನ್ನೆಲೆಯಲ್ಲಿ ನಾವು ಇದ್ದೇ ಇರ್ತೀವಿ. ಅದ್ರ ಹಿಂದ್ಗಡೆ ಎಲ್ಲಾ ರೀತಿಯ ಸಹಕಾರ ಸಪೋರ್ಟ್ ಕೂಡ ನಮ್ಮೆಲ್ಲ ಎಮ್ಮೆಲ್ಎಗಳಿಂದಿದೆ. ಸರ್ಕಾರಗಳು ಬರ್ತಕ್ಕಂಥ ಅನುದಾನಗಳನ್ನ ಹೆಚ್ಚಿನ ಅನುದಾನಗಳು ಕೂಡ ನಮಗೆ ಬರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಬೇಕು. ಸರ್ಕಾರದ ವ್ಯವಸ್ಥೆಗಳಿಗೆ ಬರ್ತಕ್ಕಂಥ ಹಿನ್ನೆಲೆ ನಿಮಗೇನಾದ್ರೂ ಅಡಚಣೆಗಳು ಕಾಣುವ ಸಂದರ್ಭದಲ್ಲಿ ನಾವೆಲ್ಲರೂ ಎಮ್ಮೆಲ್ಎಗಳು ಕರೆದ್ರೆ ನಾವು ನಿಮ್ಮ ಜೊತೆಗೆ ಬಂದ್ಬಿಟ್ಟು ಮುಖ್ಯಮಂತ್ರಿಗಳು ಅಥವಾ ಇನ್ಯಾವ ಸಂಬಂಧಪಟ್ಟ ಮಂತ್ರಿಗಳ ಚರ್ಚೆ ಮಾಡಿ ಹೆಚ್ಚಿನ ಕೆಲಸ ಒಗ್ಗಟ್ಟಾಗಿ ಚಿತ್ರದುರ್ಗ ಜಿಲ್ಲೆಗೆ ದುಡಿಯೋಣ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ನಿಮಗೆ ಸ್ವಾಗತ ಸುಸ್ವಾಗತ. ಭಗವಂತನ ಒಳ್ಳೆಯದಾಗ್ಲಿ ಅಂತೇಳಿ ಸಂದರ್ಭದಲ್ಲಿ ನಮ್ಮ ಸ್ನೇಹಿತರು ನಮ್ಮ ಪಕ್ಷರು ನನಗೆ ಗೊತ್ತಿಲ್ಲ ಬರ್ತಾರೆ ಅಂತೇಳಿ ಅನಿರೀಕ್ಷಿತ ಅವರು ಕೂಡ ಸಂತೋಷ. ಅಲ್ಲ ಬರ್ಬೇಕು, ಎಲ್ಲ ನಿಂಬೋಗ್ಲೇ ಇವೆಲ್ಲ ಇವೆಲ್ಲ ಮಕ್ಕಮರದಿಂದ ಚಳಿಕಟ್ಟ ಚಿತ್ರದುರ್ಗ, ಗೋವಾ ನಿಮ್ದು, ಶ್ರೀಲಂಕಾ ನಿಮ್ದು, ಎಲ್ಲ ನೀವೇ. ಬಹಳ ಖುಷಿ ನಮ್ಗೆ, ನಮ್ಮ ತಮ್ಮ ಇದ್ದಂಗೆ. ಹೀಗಾಗಿ ಒಂದು ನಮ್ಮ CS ಅವರು ಬಂದರೆ, SP ಅವರು ಬಂದರೆ, DC ಅವರು ಬಂದರೆ ಅವರೆಲ್ಲರೂ ಕೂಡ ಧನ್ಯವಾದಗಳು ಅರ್ಪಿಸ್ತೀನಿ. ವೆಂಕಟೇಶ್ ಅವರಂತೂ ಬಹಳ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಜಿಲ್ಲಾಧಿಕಾರಿಗಳು ವೆರಿ ಗುಡ್. ಅದೇ ರೀತಿಯಲ್ಲಿ ನಮ್ಮ CS ಅವರು ಆಕಾಶ್ ಅವರು ಕೂಡ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಈಗಾಗಲೇ ರಘುಮೂರ್ತವ್ರು ಗೊತ್ತಿದೆ ಅವ್ರನ್ನ ಯಾರು ಮುಂದಕ್ಕೆ ಏನ್ ಮಾಡಬೇಕು ಅಂತ ಹೇಳಿ ಆ ವಿಚಾರ ಅವ್ರಿಗೆ ಬಿಟ್ಟಿರ್ತಕ್ಕಂಥದ್ದು ಭಗವಂತ ಒಳ್ಳೆ ಅದೇ ವಿಷಯದಲ್ಲಿ ಈಗ ಅಡಿಷನಲ್ ಆಗಿ ಏನಾದರೂ ಇರ್ತಕ್ಕಂಥ ಸಮಸ್ಯೆಗಳೇನಾದರೂ ನೀವು ಹಾಕೊಂಡಂಥ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಜೀವನದಲ್ಲೂ ನೀವು ಬೇಕಿದ್ದು ಬಂದಂಥ ಸಂದರ್ಭಕ್ಕೂ ನಾವು ಕೇಳಿದ್ವಿ. ಈಗ ನಾವು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ನಾನೆಲ್ಲ ವಿಷಯ ಬರಗಾಲ ಬರುತ್ತೆ ಹೋಗುತ್ತೆ. ಬರಗಾಲ ಸಾಮಾನ್ಯವಾಗಿ ಯಾವಾಗಲೂ ಇದ್ದೇ ಇದು ಮಳೆ ಬರ್ತಾ ಇರೋದು, ಮಳೆ ಹೋಗ್ತಾ ಇರೋದು ಎಲ್ಲ ನಾವು ಹೋಗ್ಬಿಟ್ಟಿದ್ವಿ. ಇದಕ್ಕೆ ಈಗ ನಾನು ಕೇಳಿದ್ರು ಮೊನ್ನೆ ರೆಕಾರ್ಡ್ ಕೂಡ ಇದ್ರು KMRC ಫಂಡಿಂಗ್ ಅಲ್ಲಿ ಏನಾದರೂ ಮಾಡಿ ನಾವು ಪ್ರಯತ್ನ ಮಾಡಿದ್ರೆ ಹೋದ್ರೆ ಅಪ್ಪೊಂದು ನೀರನ್ನು ತಗೊಂಡು ಹೋಗ್ಬಿಟ್ರೆ ಈಗ ಜಲಚರ ಪ್ರಾಣಿಗಳಿಗೂ ಮತ್ತು ಜನಕ್ಕೂ ಮತ್ತು ರೈತಾಪಿ ಜನಕ್ಕೂ ಬಹಳ ಅನುಕೂಲ ಆಗುತ್ತೆ. ಇದರಿಂದಾಗಿ ಮೊನ್ನೆ ಮಂತ್ರಿಗಳು ಡಿಪ್ಯೂಟಿ ಕೂಡ ಒಟ್ಟಾರೆ ಜಿಲ್ಲಾ ತಾಲೂಕಿನಲ್ಲಿ ಈ ರೈತರು ನಾಟಿನಲ್ಲಿ ಬಾವಿಗಳಾಗಿದೆ. ಬಿತ್ತಾರಲ್ಲ ಬಿತ್ತಿ ಅಲ್ಲ ಆಯ್ತಮ್ಮ. ಬಿತ್ತಲಿಲ್ಲ ಅಂದ್ರೂ ಕೂಡ ಇನ್ಸೂರೆನ್ಸ್ ಮಾಡ್ತಿಲ್ಲ. ಬಿತ್ತಲಿಲ್ಲ ಅಂದ್ರೂ ಇನ್ಸೂರೆನ್ಸ್ ಬರ್ತದೆ. ಪ್ರಿವೆಂಟಿವ್ ಸೇವಿಂಗ್ ಅಂತ 25% ಬರ್ತದೆ. ಈ ಬಿತ್ತದವರೆಗೂ ಅಷ್ಟೇ, ಬಿತ್ತಿದ್ದವರೆಗೂ 86% ಲಾಸ್. ಈಗ ಟೋಟಲ್ ನೋಡಿ ಬಿತ್ತಿದ್ದಕ್ಕೆ ಇವಾಗ ಎಷ್ಟು ಒಂದು 4-5 ಸಾವಿರ ಖರ್ಚಾಗತ್ತಾ? ಗೊಬ್ಬರ 1,300 ಅಲ್ಲ ಲೆಕ್ಕಕ್ಕೆ ಬರುತ್ತಲ್ಲಪ್ಪ. ಈಗ ನೋಡಿ ಬಿತ್ತಿದ್ದವರೆಗೂ ಬರುತ್ತೆ, ಬಿತ್ತಿದವ್ರಿಗೆ ಹಂಗೆ ಇದು ಬರುತ್ತೆ. ಯಾಕಂದ್ರೆ 25% ಈಗ ಒಂದು ಪಂಚಾಯತಿ ವೈಸ್ ಅಲ್ವಾ? ಯಾವ ಪಂಚಾಯತಿ ಬರುತ್ತೆ? ಆನ್ಗಲ್ ಪಂಚಾಯತ್ ಸರ್. ತಾಲೂಕು 22,000 ಜನ ರೈತರು ಇರ್ತಕ್ಕಂಥ ಸರ್. 19,000 ಜನ ರೈತರು ಮಾಡಿಸಿದ್ದಾರೆ. 87% ವರೆಗೂ ಆಗಿದೆ. ಇಡೀ ಜಿಲ್ಲೆನಲ್ಲೇ 87% ಅಂದ್ರೆ ಇದೇ ಹೈಯೆಸ್ಟ್. ಹೌದು ಸರ್. ಅವರೇಜ್ 80 ಇದೆ. ಹೌದು ಸರ್. 87% ಮಾಡಿದ್ದಾರೆ. ಎಸ್ ಸರ್. ಆಮೇಲೆ ನಮ್ಮ ಜಿಲ್ಲಾದಲ್ಲಿ ಟೋಟಲ್ ಇವತ್ತಿನವರೆಗೆ ಸರ್ 1,96,000 ಜನ ಇನ್ಸೂರೆನ್ಸ್ ಮಾಡಿಸಿದ್ದಾರೆ ಸರ್. 5ನೇ ಸ್ಥಾನದಲ್ಲಿದೆ ಸರ್. ಇದಮ್ಮ ಹಾರ್ಟಿಕಲ್ಚರ್ ಸೇರಿದ್ರೆ 240 ಅಂದಲ್ಲ. ಹೌದು ಸರ್. ಎಲ್ಲಿ ಸವಿತಮ್ಮ ನಿಮ್ದೆಷ್ಟು?
ಸರ್ ನಮ್ಮ ಟೋಟಲ್ ಹಾರ್ಟಿಕಲ್ಚರಿಗೆ 4,417 ಹೆಕ್ಟೇರ್ ಇದೆ ಸರ್. ಇದರಲ್ಲಿ ಸುಮಾರು 150 ಹೆಕ್ಟೇರ್ ಈರುಳ್ಳಿ ಮಳೆಯಾಶ್ರಿತದಲ್ಲಿ ಬೆಳೆದಿಲ್ಲ ಸರ್, ನೀರಾವರಿಯಲ್ಲಿ ಬೆಳೆದಿದ್ದಾರೆ ಸರ್. ಅಲ್ಲ, ನಿಮ್ಮಲ್ಲಿ ಎಷ್ಟು ಜನ ರೈತರಿದ್ದಾರೆ ನೀವು ಇನ್ಸೂರೆನ್ಸ್ ಮಾಡಿರೋದು? ಅದು 196 ಟೋಟಲ್ ಜಿಲ್ಲೆದು. ಹೌದು ಸರ್. ನಿಮ್ದು ನಮ್ಮಲ್ಲಿ ಇಲ್ಲಿ WBC 138 ಜನ ಮಾಡಿಸಿದ್ದಾರೆ ಸರ್. 138 ಜನ ಮಾಡ್ತಾರೆ. ಹಾರ್ಟಿಕಲ್ಚರಲ್ಲಿ ಕಡಿಮೆ ಇದೆ ಸರ್. ದಾಳಿಂಬೆ 90, ಮಾವು 18, ಅಡಿಕೆ 7 ಜನ, ಒಟ್ಟು 100. ಇದೇ ಸಂದರ್ಭದಲ್ಲಿ ಕರ್ನಾಟಕ ದ್ರಾಕ್ಷಾ ರಸ ಮತ್ತು ವೈನ್ ಮಂಡಳಿಯ ಅಧ್ಯಕ್ಷರಾದ ಡಾಕ್ಟರ್ ಯೋಗೇಶ್ ಬಾಬು, ಚಿತ್ರದುರ್ಗ ಶಾಸಕರಾದ ವೀರೇಂದ್ರ ಪಪ್ಪಿ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ತಾಜ್ಬೀರ್, ಜಿಲ್ಲಾಧಿಕಾರಿ ವೆಂಕಟೇಶ್, SP ರಂಜಿತ್ ಕುಮಾರ್ ಬಂಡಾರು, ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾ ಅಧಿಕಾರಿ ಡಾಕ್ಟರ್ ಆಕಾಶ್ ಮತ್ತು ಕಾರ್ಯನಿರ್ವಾಹಕ ಅಧಿಕಾರಿಗಳಾದ H ಹನುಮಂತಪ್ಪ ಮತ್ತು ಜಿಲ್ಲಾ ತಾಲೂಕು ಅಧಿಕಾರಿಗಳು ಮತ್ತು ಮುಖಂಡರು ಇನ್ನೂ ಹಲವರು ಭಾಗವಹಿಸಿದ್ದರು. ಬ್ಯೂರೋ ರಿಪೋರ್ಟ್ PM ಗಂಗಾಧರ್, ಭಾರತ್ ವೈಭವ್ ನ್ಯೂಸ್, ಮೊಳಕಾಲ್ಮೂರ್. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.